ಮಕ್ಕಳ ಜೊತೆ ಆಡ್ತಿರೋರು ಯಾರು? ವೈರಲ್ ಆಯ್ತು ಸ್ಫೋಟಕ ವಿಡಿಯೋ. ಯಾರು ಆ ಹುಡುಗರು? ಯಾವುದಾ ದೇಶ? ಎದ್ದಿವೆ ನೂರಾರು ಪ್ರಶ್ನೆಗಳು. ಉತ್ತರಿಸ್ತಾರ ರಾಹುಲ್ ಗಾಂಧಿ? ಇದೇನಿದು? ಈ ಚಿತ್ರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಹಾಗೆಯೇ ಕೆಲವು ಪ್ರಶ್ನೆಗಳು ಎದ್ದಿವೆ. ಇಲ್ಲಿರುವವರು ನಮ್ಮ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಇದ್ದ ಹಾಗಿದ್ದಾರಲ್ಲ, ಜೊತೆಗೆ ಮೂವರು ಹುಡುಗರು ಇದ್ದಾರೆ. ಇವರು ಆ ಹುಡುಗರ ಜೊತೆ ಆಟ ಆಡ್ತಾ ಇರೋ ಹಾಗೆ ಕಾಣುತ್ತೆ. ಇವರು ಯಾವ ಮನೆಯಲ್ಲಿದ್ದಾರೆ? ಆ ಮನೆ ಇರೋದು ಭಾರತದಲ್ಲೋ ವಿದೇಶದಲ್ಲೋ? ಭಾರತ ಅನ್ನೋದಾದ್ರೆ ಆ ಹುಡುಗರು ಯಾರು? ವಿದೇಶ ಅನ್ನೋದಾದ್ರೆ ಇದು ಯಾವ ದೇಶದಲ್ಲಿ ಚಿತ್ರಿಸಲಾದ ದೃಶ್ಯ? ಎಷ್ಟೊಂದು ಪ್ರಶ್ನೆಗಳಿವೆ. ಮತ್ತೊಂದು ಫೋಟೋ ಸಹ ವೈರಲ್ ಆಗಿದೆ. ನೋಡಿ, ಈ ಚಿತ್ರದಲ್ಲಿ ಒಬ್ಬ ಮಹಿಳೆಯೂ ಇದ್ದಂತಿದೆ. ಬೋಟಿಂಗ್ ಮಾಡ್ತಾ ಇರೋ ಹಾಗೆ ಕಾಣುತ್ತೆ. ಬಹುಶಃ ರಜಾ ಮಜಾ ಅನುಭವಿಸ್ತಾ ಇರೋ ದೃಶ್ಯ ಇರಬಹುದು. ಇವರು ಖಂಡಿತ ರಾಹುಲ್ ಗಾಂಧಿನೇ ಇರಬೇಕು ಅಂತಿದ್ದಾರೆ ಸೋಷಿಯಲ್ ಮೀಡಿಯಾದ ಜನ. ರಾಹುಲ್ ಗಾಂಧಿ ವಿದೇಶದಲ್ಲೂ ವ್ಯವಹಾರ ಹೊಂದಿದ್ದಾರೆ ಅನ್ನೋ ಆರೋಪವನ್ನು ಬಹಳ ಹಿಂದೆಯೇ ಸುಬ್ರಹ್ಮಣ್ಯ ಸ್ವಾಮಿಯವರು ಮಾಡಿದ್ರು. ಆಮೇಲೆ ಅವರು ಯಾಕೋ ಈ ಕೇಸಿಂದ ಹಿಂದೆ ಸರಿದುಬಿಟ್ರು. ಈಗ ವಿಘ್ನೇಶ್ ಶಿಶಿರ್ ಈ ವಿಚಾರವನ್ನು ಕೈಗೆತ್ತಿಕೊಂಡಿದ್ದಾರೆ. ಹೊಸದಿಗಂತ ಡಿಜಿಟಲ್ಗೆ ಈ ಹಿಂದೆ ನೀಡಿದ ಸಂದರ್ಶನವೊಂದರಲ್ಲಿ ಅವರು ಈ ಬಗ್ಗೆ ವಿಸ್ತೃತವಾಗಿ ಮಾತಾಡಿದ್ರು. ರಾಹುಲ್ ಗಾಂಧಿ ವಿದೇಶದಲ್ಲಿ ಸಂಸಾರವನ್ನು ಹೊಂದಿದ್ದಾರೆ ಅಂತ ಆರೋಪಿಸಿದ್ರು. ಇದಕ್ಕೆ ಇನ್ನೇನು ಸಾಕ್ಷ್ಯಾಧಾರಗಳ ಬಗ್ಗೆ ಪ್ರಕರಣದ ಒಂದು. ಆಮೇಲೆ ಸಾಮಾನ್ಯ ಜನರು ಏನ್ ತಿಳ್ಕೊಂಡಿರೋ, ಬಹುಶಃ ಇವರು ಈ ಪ್ರಕರಣ ಬರೀ ಇವರ ವಿದೇಶಿ ಪೌರತ್ವಕ್ಕೆ ಸಂಬಂಧಪಟ್ಟಿದಂತ ಅಲ್ಲ. ವಿದೇಶದಲ್ಲಿ ರಾಹುಲ್ ವಿನ್ಸಿಯಾಗಿ ಪ್ಯಾರಲಲ್ ಇವರು ಜೀವನ ಬಾಳ್ತಿದ್ದಾರೆ. ಸಾಕಷ್ಟು ಅಲ್ಲಿನ ಇವ್ರದ್ದು ಹಣಕಾಸಿನ ವ್ಯವಹಾರಗಳು, ಇವರಿನ ಕುಟುಂಬ, ಇವರ ಪರಿವಾರ, ವಿದೇಶಿ ಪರಿವಾರ ಎಲ್ಲದ್ರ ಬಗ್ಗೆ CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಡಿಸ್ಪ್ರಪೋರ್ಷನೇಟ್ ಅಸೆಟ್ ಕೇಸ್ದು ಕಂಪ್ಲೇಂಟ್ ಕೊಟ್ಟಿದ್ದು ನಾನು ಲಕ್ನೋನಲ್ಲಿ. ಸುಮಾರು ಒಂದು 6-7 ತಿಂಗಳಾಗಿದೆ. ಈಗ ಆ ಪ್ರಕರಣ ಬಂದು CBI ಹೆಡ್ ಕ್ವಾರ್ಟರ್ಸ್ ಡೆಲ್ಲಿ ಆಂಟಿ ಕರಪ್ಷನ್ 2 ಬ್ರಾಂಚ್ಗೆ ವರ್ಗಾವಣೆಗೆ ಅಲ್ಲಿ ತನಿಖೆ ನಡೀತದೆ. ಬಹಳ ಮುಖ್ಯ. ಇದೇನು ಸಾಮಾನ್ಯ ಸಾರ್ವಜನಿಕರು ನೋಡ್ತಾ ಇದ್ದಾರೆ, ಈ ಪ್ರಕರಣ ಬರೀ ಟಿಪ್ ಆಫ್ ದ ಐಸ್ಬರ್ಗ್ ಅಷ್ಟೇ. ಸ್ಟಾರ್ಟಿಂಗ್ ಇವ್ರದ್ದು ವಿದೇಶಿ ಪೌರತ್ವದ ಬಗ್ಗೆ ಪ್ರಕರಣ. ಅದಕ್ಕೆ ಪೂರಕವಾಗಿ ವಿಘ್ನೇಶ್ ಶಿಶಿರ್ ನಿನ್ನೆ ಒಂದು ಪೋಸ್ಟ್ ಕೂಡ ಹಾಕಿದ್ದಾರೆ. ಈ ಪೋಸ್ಟ್ನಲ್ಲಿ ಇದೇ ಚಿತ್ರವನ್ನು ಹಂಚಿಕೊಂಡಿದ್ದಾರೆ. ಅಲ್ಲದೆ ಮತ್ತೊಂದು ಪ್ರಮುಖ ವಿಚಾರವನ್ನು ಅವರು ಪ್ರಸ್ತಾಪಿಸಿದ್ದಾರೆ. ವಿಶಿಂಗ್ ಅ ವೆರಿ ಹ್ಯಾಪಿ ಬರ್ತ್ಡೇ ಟು ಡೊಮಿನಿಕ್ ವಿಂಚಿ, ಅಲೆಕ್ಸಾಂಡರ್ ವಿಂಚಿ ಅಂಡ್ ಫ್ರಾನ್ಸಿಸ್ ವಿಂಚಿ ಎಲ್ಡೆಸ್ಟ್ ಅಂತ ಅವರು ಈ ಪೋಸ್ಟ್ನಲ್ಲಿ ಶುಭಾಶಯ ಕೋರಿದ್ದಾರೆ. ಹಾಗಾದರೆ ಈ ಮೂವರು ಹುಡುಗರು ರಾಹುಲ್ ಗಾಂಧಿ ಅಥವಾ ರಾಹುಲ್ ವಿಂಚಿಯವರ ಮಕ್ಕಳ? ಇದನ್ನು ವಿಘ್ನೇಶ್ ವಿವರಿಸಿಲ್ಲ. ಆದರೆ ಹೊಸದಿಗಂತಾಗೆ ನೀಡಿದ ಹಿಂದಿನ ಸಂದರ್ಶನಲ್ಲಿ ಅವರು ಮತ್ತೊಂದು ವಿಚಾರವನ್ನು ಬಯಲು ಮಾಡಿದ್ರು. ರಾಹುಲ್ ಗಾಂಧಿ ಬ್ರಿಟನ್ನಿನಲ್ಲೂ ವೋಟ್ ಮಾಡಿದ್ದಾರೆ ಅನ್ನೋದೇ ಆ ರಹಸ್ಯ. ಹಲವಾರು ಸತತ 30 ವರ್ಷಗಳಿಂದ ಟಾಪ್ ಸೀಕ್ರೆಟ್ ಇದೇನು ಇವರು ಗಾಂಧಿ ಪರಿವಾರದಲ್ಲಿ ಸೀಕ್ರೆಟ್ ಮೇಂಟೈನ್ ಮಾಡಿರೋ, ಇದೆಲ್ಲ ಕೋರ್ಟ್ ಮುಂದೆ ಮೊನ್ನೆ 19 ಮಾರ್ಚ್ 2026ಗೆ ಖುಲಾಸೆ ಆಗ್ಬಿಟ್ಟಿದೆ. ಇವ್ರದ್ದು ಬಂಡವಾಳ ಬಯಲಾಗ್ಬಿಟ್ಟಿದೆ ಕೋರ್ಟ್ ಮುಂದೆ. ಇವರು ರಾಹುಲ್ ಗಾಂಧಿ ಅನ್ನೋರು ಬರೇ ವಿದೇಶಿ ಬ್ರಿಟಿಷ್ ಪ್ರಜೆ ಮಾತ್ರ ಅಲ್ಲ, ಬ್ರಿಟನ್ ಅಲ್ಲಿ ಹೋಗಿ ಅವರು ಮತ ಕೂಡ ಚಲಾಯಿಸಿ ಬಂದಿರೋರು. ಹಿ ಹ್ಯಾಸ್ ವೋಟೆಡ್ ಇನ್ ಬ್ರಿಟಿಷ್ ಎಲೆಕ್ಷನ್ಸ್. ನಾನು ಅದಕ್ಕೆ ಹಲವಾರು ಬಾರಿ even after becoming member of parliament in India, he has declared himself as a British national in the company. 2024 ಆಗಸ್ಟ್ ನಲ್ಲಿ ಕೂಡ ಬಹುಶಃ ಚುನಾವಣೆ ಆದ್ಮೇಲೆ, ಮೊನ್ನೆ ಲೋಕಸಭೆ ಚುನಾವಣೆ ಆಮೇಲೆ ನಮಗೆ UK ಸರ್ಕಾರದಿಂದ ಮೇಲ್ ಬಂತು, ನೀವು ಹೇಳ್ತಾರೋ ರಾಹುಲ್ ಗಾಂಧಿ ಅನ್ನೋರು ನಮ್ಮ ಪ್ರಜೆ, ನಮ್ಮ ಸಿಟಿಸನ್ಶಿಪ್ ರೆಕಾರ್ಡ್ಸ್ ಅವ್ರ ಹೆಸರಿದೆ ಅಂತ. ಇಷ್ಟೆಲ್ಲ ರಾದ್ಧಾಂತಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ. ರಾಹುಲ್ ಗಾಂಧಿ ಮಾತ್ರ ಈ ಬಗ್ಗೆ ಇಲ್ಲಿವರೆಗೆ ತುಟಿಪಿಟಿಕ್ಕಂತಿಲ್ಲ. ಮಾತೆತ್ತಿದರೆ ಮೋದಿ ಮಾತಾಡಬೇಕು ಅಂತ ಆಗ್ರಹಿಸುವ ರಾಹುಲ್ ಈ ವಿಷಯದಲ್ಲಿ ಮಾತ್ರ ರಣಮೌನಕ್ಕೆ ಶರಣಾಗಿರೋದು ಈ ಅನುಮಾನಗಳನ್ನು ಇನ್ನಷ್ಟು ಗಟ್ಟಿಗೊಳಿಸಿದೆ. ಆದರೆ ಈಗ ಅಲಹಾಬಾದ್ ಹೈಕೋರ್ಟ್ ಈ ಬಗ್ಗೆ ಕೇಸ್ ಕೈಗೆತ್ತಿಕೊಂಡಿದೆ. ಈಗಲಾದರೂ ರಾಹುಲ್ ಕೋರ್ಟಲ್ಲಿ ತಮ್ಮ ಮೇಲಿನ ಆರೋಪಕ್ಕೆ ಉತ್ತರ ಕೊಡಲೇಬೇಕಿದೆ. ನೋಡೋಣ, ರಾಹುಲ್ ಬ್ರಿಟನ್ ಪೌರತ್ವ ಮತ್ತು ಬ್ರಿಟನ್ ಸಂಸಾರ ನಿಜವೋ ಸುಳ್ಳೋ? ಸತ್ಯ ಕೊನೆಗೂ ಹೊರಕ್ಕೆ ಬರಲೇಬೇಕಿದೆ. ನೀವೇನಂತೀರಿ?